ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ತೆನೆ ಹೊತ್ತ ಮಹಿಳೆ ಚಿತ್ರವನ್ನ ನೋಡಿದ ತಕ್ಷಣ ನೆನಪಾಗೋದೇ ಜೆಡಿಎಸ್ ಪಕ್ಷ. ಈ ಪಕ್ಷದಲ್ಲಿ ಸಂಕ್ರಾಂತಿ ಸಡಗರ ಈ ಬಾರಿ ಭಾರಿ ವಿಜೃಂಭಣೆಯನ್ನ ಜರುಗಬಹುದು ಎಂದು ಹೇಳಲಾಗ್ತಾ ಇದೆ. ಪಕ್ಷದ ಜವಾಬ್ದಾರಿಯನ್ನ ಹೊರುತ್ತಿದ್ದವರ ಭಾರ ಕಡಿಮೆಯಾಗಿ ಹುರುಪಿನಲ್ಲಿ ಪಕ್ಷಕ್ಕಾಗಿ ನಿಲ್ಲುವವರು ಎಂಟ್ರಿ ಆಗಲಿದ್ದಾರೆ ಎನ್ನಲಾಗುತ್ತಿದೆ. ಜೆಡಿಎಸ್ ನಾಯಕರು ಪಕ್ಷ ಭದ್ರಪಡಿಸಲು ಶತಾಯ ಗತಾಯ ಪ್ರಯತ್ನಗಳನ್ನ ಮಾಡುತ್ತಲೇ ಇರುತ್ತಾರೆ. ರಾಜ್ಯದಲ್ಲಿ ಅಧಿಕಾರದಿಂದ ದೂರ ಇದ್ರೂ ಕೂಡ ತಮ್ಮ ಫೇಸ್ ಜೋನ್ ಬಗ್ಗೆ ಯಾವತ್ತೂ ಮೈಮರೆತು ಕೂತಿಲ್ಲ. ಈಗ ಪಕ್ಷದ ಕಾರ್ಯವೈಖರಿಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗಲಿದ್ದು ಇದು ಜೆಡಿಎಸ್ ನ ಕೆಲವರಿಗೆ ಖುಷಿ ಕೊಟ್ರೆ ಇನ್ನು ಕೆಲವು ವರಿಷ್ಠರಿಗೆ ಮತ್ತೆ ಶಾಕ್ ನೀಡಬಹುದಾಗಿದೆ. ಹೌದು, ಜೆಡಿಎಸ್ ಪಕ್ಷದಲ್ಲಿನ ರಾಜ್ಯಾಧ್ಯಕ್ಷ ಹುದ್ದೆಯ ಕುರಿತು ಗಂಭೀರ ಚರ್ಚೆಗಳು ಜರುಗುತ್ತಿವೆ. ಮೊದಲಿನಿಂದಲೂ ಕುಟುಂಬದ ಪಾಲಿಟಿಕ್ಸ್ ಗೆ ಹೆಚ್ಚು ಆದ್ಯತೆ ಕೊಟ್ಟಿರುವ ದೇವೇಗೌಡರ ಕುಟುಂಬ ಇದನ್ನೇ ಮುಂದುವರಿಸಿಕೊಂಡು ಹೋಗುತ್ತಾ ಎನ್ನುವ ಪ್ರಶ್ನೆಗಳು ಎದ್ದಿವೆ. ಪ್ರಸ್ತುತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪ್ರತಿ ಚುನಾವಣೆಯಲ್ಲೂ ಪ್ರಯೋಗಕ್ಕೆ ಒಡ್ಡುತ್ತಾ ಬಂದಿದ್ದ ಜೆಡಿಎಸ್ ಸಂಘಟನೆಯ ಬೇರು ಗಟ್ಟಿಗೊಳಿಸಲು ನಿಖಿಲ್ನ ಹೆಗಲ ಮೇಲೆ ಪ್ರವಾಸದ ಹೊಣೆಗಾರಿಕೆಯನ್ನು ಹೊರಿಸಿತ್ತು. ಸಾರ್ವತ್ರಿಕ ಚುನಾವಣೆ, ಉಪಚುನಾವಣೆಗಳಲ್ಲಿ ಸರಣಿ ಸೋಲು ಉಂಡರೂ ಸಂಘಟನಾತ್ಮಕವಾಗಿ ನಿಖಿಲ್ ಫಲಪ್ರದರಾಗಿದ್ದಾರೆ ಎಂಬುದನ್ನು ಸಾಬೀತುಪಡಿಸಲು ಮತ್ತೊಂದು ಜವಾಬ್ದಾರಿ ಹೊರಿಸಲು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಸಿದ್ಧರಾಗಿದ್ದಾರೆ ಎಂದು ಹೇಳಲಾಗುತ್ತಾ ಇದೆ. ಈ ಮೂಲಕ ಯುವ ಘಟಕದ ಅಧ್ಯಕ್ಷರಾಗಿರುವ ನಿಖಿಲ್ ಅವರಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಎಲ್ಲಾ ರೀತಿಯ ತಯಾರಿಗಳು ಒಳಗೊಳಗೆ ನಡೆದಿರಬಹುದು ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ನಿಖಿಲ್ ಬಡ್ತಿಯಿಂದ ತೆರವಾಗುವ ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಶರಣುಗೌಡ ಕಂದುಕೂರು ಇವರನ್ನ ಆಯ್ಕೆ ಮಾಡುವ ಸಾಧ್ಯತೆಗಳು ಇವೆ ಎಂದು ತಿಳಿದು ಬಂದಿದೆ. ಅದರಂತೆ ಜೆಡಿಎಸ್ ಪಕ್ಷದಲ್ಲಿನ ಕಾರ್ಯಾಧ್ಯಕ್ಷ ಹುದ್ದೆಗೆ ಬರೋಬ್ಬರಿ 3 ಹುದ್ದೆಗಳು ಸೃಷ್ಟಿಸಬಹುದು ಎನ್ನಲಾಗುತ್ತಿದೆ. ಕಾರಣ, ನಿಖಿಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದ್ರಿಂದ ಹೆಚ್ಚಾಗಿ ಕುಟುಂಬದವರಿಗೆ ಮನ್ನಣೆ ನೀಡಿದ ಆರೋಪ ಸಹಜವಾಗಿ ಬರುತ್ತದೆ. ಈ ಆರೋಪದಿಂದ ಮುಕ್ತವಾಗಲು ಈ ರೀತಿಯ ಚಿಂತನೆಗಳು ಉಂಟಾಗಿರಬಹುದು. ಈ ಮೂಲಕ ಜೆಡಿಎಸ್ ಪಕ್ಷದಲ್ಲಿನ 3ರನ್ನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಬಹುದು. ಆದ್ರೆ ಈ ಹುದ್ದೆಯು ಎಲ್ಲರಿಗೂ ಸಮಾನವಾಗಿರಬೇಕು ಎನ್ನುವ ಉದ್ದೇಶದಿಂದ ಎಸ್ಟಿ, ಒಬಿಸಿ ಹಾಗೂ ಅಲ್ಪಸಂಖ್ಯಾತರಿಗೆ ಸ್ಥಾನ ನೀಡುವ ಮೂಲಕ ಜಾತಿ ಸಮೀಕರಣದ ಲೆಕ್ಕಾಚಾರವನ್ನ ಸರಿದೂಗಿಸುವ ಪ್ರಯತ್ನಕ್ಕೆ ದಳ ಪಾಳೆಯ ಪ್ಲಾನ್ ಮಾಡಬಹುದು. ಈ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷದಲ್ಲಿ ನಿಂತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿರುವವರಿಗೆ ಈ ಬಾರಿ ಜೆಡಿಎಸ್ ಮಣೆ ಹಾಕುತ್ತಾ ಅಥವಾ ಹೋಗುವವರು ಹೋಗ್ಲಿ ಎಂದು ಕೈಕಟ್ಟಿ ಕುಳಿತುಕೊಳ್ಳುತ್ತಾ ಎನ್ನುವುದು ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.